ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸೋಮವಾರ ರಾತ್ರಿ 8:45 ಟೈಮ್ ಬಂದು ನೋಡ್ತಾ ಇರ್ಬೋದು. ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂದರೆ ತುಂಬ ಜೋರು ಮಳೆ. ಸುಮಾರು ಒಂದು ವಾರದಿಂದ ಮಳೆ ಬರ್ತಾನೇ ಇದೆ. ಎಷ್ಟು ಜೋರು ಅಂದರೆ ಸಡನ್ನಾಗಿ ಬಂದಿದ್ದು ಮಳೆ. ಮಾಮ ಅದೇ ತಾನೇ ಜಸ್ಟು ಒಂದು 10 ನಿಮಿಷ ಆಗಿತ್ತು ಅಷ್ಟೇ ಆಫೀಸಿಂದ ಬಂದು. ಅಂದರೆ ಮಾಮ ಸಂಜೆ ಟೈಮು ಇಷ್ಟೇ ಗಂಟೆಗೆ ಬರ್ತಾರೆ ಅಂತೇನಿಲ್ಲ. ಆಫೀಸ್ ಬಿಡೋದು 6 ಗಂಟೆ. ಆದರೆ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಮಾತಾಡಿಕೊಂಡು ಸ್ವಲ್ಪ ಅಲ್ಲಿ ಫೋನ್ಗಿನ್ ಮಾತಾಡಿಕೊಂಡು ಫೋನಲ್ಲಿ ಬರೋದು ಲೇಟ್ ಆಗುತ್ತೆ. ಅದರಿಂದ ಅದೇ ತಾನೇ ಜಸ್ಟ್ ಬಂದರು. ಅದಾದಮೇಲೆ ಒಂದು 10 ನಿಮಿಷಕ್ಕೆ ಮಳೆ ಬಂತು. ಅಷ್ಟೇ ನಾನು ವೀಡಿಯೋ ಮಾಡಿದ್ದು ರಾತ್ರಿ. ಇದು ಬಂದು ನೆಕ್ಸ್ಟ್ ಡೇ ಅಂದರೆ ಮಂಗಳವಾರ ಮಾಡಿರುವಂಥ ವೀಡಿಯೋ. ಅಂದರೆ ಪ್ರತಿದಿನ ನನ್ನ ಒಂದು ದಿನಚರಿ ಹೇಗಿರುತ್ತೆ ಅಂತ. ಪ್ರತಿಯೊಬ್ಬರು ದಿನಚರಿ ಹೇಗಿರುತ್ತೆ ಸೇಮ್ ನನ್ನ ಒಂದು ದಿನಚರಿ ಕೂಡ ಅದೇ ಥರನೇ ಇರುತ್ತೆ. ಅಂದರೆ ಒಬ್ಬೊಬ್ಬರು ದಿನಚರಿ ಒಂದೊಂದು ರೀತಿ ಇರುತ್ತೆ. ನನ್ನ ದಿನಚರಿ ಈ ಥರ ಇರುತ್ತೆ. ಬೆಳಿಗ್ಗೆ ನಾನು 6:45 ಅಷ್ಟೊತ್ತಿಗೆ ಎದ್ದೇಳ್ತೀನಿ. ಇವಾಗ ಸ್ಕೂಲೆಲ್ಲ ಇಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಕೌಶಿನೂ ಇಲ್ಲ, ಊರಿಗೆ ಹೋಗಿದ್ದಾನೆ. ಅದರಿಂದ ಸ್ವಲ್ಪ 7 ಗಂಟೆಗೆ ಹೇಳ್ತೀನಿ ಅಷ್ಟೇ. ಒಂದು 1/4 ಗಂಟೆ ಲೇಟಾಗಿ ಹೇಳ್ತೀನಿ. ಇಲ್ಲಾಂದರೆ 6:45 ಆ ಥರ ಹೇಳ್ತಿದ್ದೆ. ಕೌಶಿ ಇನ್ನು ಸ್ಕೂಲಿಗೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಬೇಗ ಹೇಳ್ಬೇಕಾಗುತ್ತೆ. 6:15 6:30 ಆ ಥರ. ಅವನು ಇಲ್ಲ, ರಜೆ ಇದೆ. ಅದರಿಂದ ಈಗ ಮಾಮನಿಗೆ 9:30ಗೆ ಆಫೀಸು ಇರೋದ್ರಿಂದ ನಾನು ಕೂಡ 6:45 7 ಗಂಟೆಗೆ ಎದ್ದೇಳ್ತೀನಿ ಅಷ್ಟೇ. ಅದಾದಮೇಲೆ ಬೆಳಿಗ್ಗೆ ಏನಾದರೂ ಟೈಮ್ ಇದ್ದರೆ ಎದ್ದ ತಕ್ಷಣವೇ ಬೆಡ್ಶೀಟೆಲ್ಲ ಮಡಚಿಟ್ಟು ಇಡೋದು ಅಭ್ಯಾಸ ಇದೆ. ಏನಾದರೂ ಟೈಮ್ ಇಲ್ಲ, ಸ್ವಲ್ಪ ಕೆಲಸ ಇದೆ ಅಡುಗೆ ಮನೆಯಲ್ಲಿ ಅಂತ ಏನಾದರೂ ಇದ್ದರೆ ಆಮೇಲೆ ತಿಂಡಿ ಎಲ್ಲ ಮಾಡಿಟ್ಟು ಆಮೇಲೆ ಹೋಗಿ ಬೆಡ್ಶೀಟೆಲ್ಲ ಮಾಡಿಸೋ ಅಭ್ಯಾಸ ಇದೆ. ಅಂದರೆ ಫಸ್ಟ್ ಎದ್ದ ತಕ್ಷಣವೇ ಅದು ಮಾಡಿರ್ತೀನಿ. ಅಕಸ್ಮಾತ್ ಏನಾದರೂ ಅರ್ಜೆಂಟ್ ಇದೆ, ಬೇಗ ಮಾಡಬೇಕು, ಏನಾದರೂ ತಿಂಡಿ ಪ್ರೊಸೀಜರ್ ಏನಾದರೂ ಜಾಸ್ತಿ ಇದ್ದರೆ ಮಾತ್ರ ಕಿಚನಿಗೆ ಬಂದುಬಿಡ್ತೀನಿ. ಇಲ್ಲಾಂದರೆ ಬೆಡ್ಶೀಟ್ ಮಡಚಿಟ್ಟೆ ಆಮೇಲೆ ಕಿಚನಿಗೆ ಹೋಗೋದು. ಇಲ್ಲಿ ನಾನು ಬೆಡ್ಶೀಟೆಲ್ಲ ಮಡಚಿಟ್ಟು ಬಂದಿದ್ದೀನಿ. ಬಂದಿಲ್ಲಿ ಎದ್ದ ತಕ್ಷಣ ಏನು ಫಸ್ಟ್ ಮಾಡೋದು ಅಂದರೆ ಮುಖ ತೊಳೆಯೋದು. ಬ್ರಷ್ ಎಲ್ಲ ಮಾಡಿಬಿಟ್ಟು ಇಲ್ಲಿ ಮುಖ ತೊಳಿತಾ ಇದ್ದೀನಿ. ನಾನು ನಿನ್ನೆ ತೋರಿಸಿದ್ನಲ್ಲ, ಮುಲ್ತಾನಿ ಮಿಟ್ಟಿಗೆ ಅರಿಶಿನ ಪೌಡ್ರನ್ನ ಮಿಕ್ಸ್ ಮಾಡಿ ಫೇಸ್ ವಾಶ್ ಮಾಡೋದು, ಅಂದರೆ ಮುಖ ತೊಳೆಯುವಂಥದ್ದನ್ನು ಅದರಿಂದ ನಾನು ಮಾಡ್ತೀನಿ. ಎಲ್ಲರಿಗೂ ಅದು ಇಷ್ಟ ಆಗ್ಬೋದು, ಇಷ್ಟ ಆಗದೇ ಇರ್ಬೋದು, ಗೊತ್ತಿಲ್ಲ. ನನಗೆ ಅದು ನೀಟಾಗಿ ಅಡ್ಜಸ್ಟ್ ಆಗಿದೆ. ಮೊನ್ನೆ ಒಂದು ಹೆಸ್ರು ಕಾಳಿಂದು ಕೂಡ ತೋರಿಸ್ದೆ, ಅದು ಕೂಡ ಅಷ್ಟೇ ಚೆನ್ನಾಗಿ ಮುಖದಲ್ಲಿರುವಂಥ ಎಣ್ಣೆ ಎಲ್ಲ ತೆಗೆಯುತ್ತೆ. ಅದು ಕೂಡ ಯೂಸ್ ಮಾಡ್ತೀನಿ. ಅಂದರೆ ನೀವು ಯೂಸ್ ಮಾಡ್ಬೋದು. ಇಲ್ಲ ನಾನು ಮುಲ್ತಾನಿ ಮಿಟ್ಟಿನೇ ಯೂಸ್ ಮಾಡ್ತೀನಿ ಅಂದರೆ ನೀವು ಅದು ಕೂಡ ಯೂಸ್ ಮಾಡ್ಬೋದು. ಫಸ್ಟು ಬ್ರಷ್ ಮಾಡೋದಕ್ಕಿಂತ ಮೊದಲು ನೀವೇ ಈ ಥರನೂ ಕೂಡ ಮಾಡ್ಬೋದು. ಏನಂದರೆ ಬ್ರಷ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಲು ಹಾಕ್ಕೊಂಡ್ರೂ ಆಗುತ್ತೆ. ಆದರೆ ಬೆಳಿಗ್ಗೆ ಟೈಮ್ ಇರಲ್ವಲ್ಲ, ಅದರಿಂದ ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಥರ ಮಾಡಿಬಿಟ್ಟು ಫುಲ್ಲು ಮುಖಕ್ಕೆಲ್ಲ ಹಚ್ಬಿಟ್ಟು ಆಮೇಲೆ ಬ್ರಷ್ ಮಾಡಿ. ಬ್ರಷ್ ಮಾಡೋದ್ರೊಳಗಡೆ ಅದು ಫುಲ್ಲು ಮುಲ್ತಾನಿ ಮಿಟ್ಟಿ ಡ್ರೈ ಆಗೋಗಿರುತ್ತೆ. ಆರಾಮಾಗಿ ನೀವು ಡ್ರೈ ಆದಮೇಲೆ ಬ್ರಷ್ ಎಲ್ಲ ಮಾಡಿಬಿಟ್ಟು ಆವಾಗ ಮುಖ ತೊಳಿಬೋದು ತಣ್ಣೀರಿಂದ. ಆವಾಗ ಒಂದು ರೀತಿ ಯಾವ ರೀತಿ ಆಗುತ್ತೆ ಹೇಳಿ, ಫೇಸ್ ಪ್ಯಾಕು ಆದಂಗೆ ಆಗುತ್ತೆ ಮತ್ತು ಮುಖ ತೊಳ್ದಂಗೂ ಆಗುತ್ತೆ. ಅಂದರೆ 2 in 1 ಅಂತ ಹೇಳ್ತಾರಲ್ಲ, 1ರಿಂದ 2 ಕೆಲಸ ಆ ಥರ ಆಗುತ್ತೆ. ನೀವು ಮಾಡ್ತೀನಿ ಅಂದರೆ ಆ ರೀತಿ ಮಾಡ್ಕೋಬೋದು. ಇಲ್ಲ ಬೇಡ ಆ ಥರ ಎಲ್ಲ ಟೈಮ್ ಇಲ್ಲ ಅಂದರೆ ಆರಾಮಾಗಿ ಅಲ್ಲೇ ತೊಗೊಳ್ಳಿ, ಮುಖ ತೊಳೀರಿ, ಆರಾಮಾಗಿ ಚೆನ್ನಾಗಿರುತ್ತೆ ಸ್ಕಿನ್ನು. ನಾನು ಮೊನ್ನೆ ಅದಕ್ಕೆ ಅರಿಶಿನ ಎಲ್ಲ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಅರಿಶಿನ ಜಾಸ್ತಿ ಆಯಿತು ಅಂತ ಅಂದ್ಕೊಬಿಟ್ಟಿದ್ದೆ. ಆವಾಗ ಏನಾಗುತ್ತೆ, ಟವಲೆಲ್ಲ ಎಲ್ಲೋ ಆಗ್ತಾ ಇರುತ್ತೆ. ಆದರೆ ಜಾಸ್ತಿ ಏನು ಆಗಿರಲಿಲ್ಲ, ಓಕೆ, ಕರೆಕ್ಟಾಗಿ ಇತ್ತು. ನಾನು ಹಂಗೆ ಅಂದ್ಕೊಂಡಿದ್ದೆ ಜಾಸ್ತಿ ಆಯಿತು ಅಂತೇಳಿದರೆ ಕರೆಕ್ಟಾಗಿತ್ತು. ಅದಾದಮೇಲೆ ನಾನು ಮುಖ ಎಲ್ಲ ತೊಳ್ಕೊಬಂದು ಟವಲಲ್ಲಿ ಮುಖ ಎಲ್ಲ ಒರೆಸಿ. ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು. ಏನಕ್ಕೆ ಅಂದರೆ ನಮ್ಮ ಬೆಕ್ಕುಗಳು ಫುಲ್ಲು ಆಟ ಆಡ್ತಾಯಿದೆ ಇಲ್ಲಿ. ಇಲ್ಲೆಲ್ಲ ಸೋಫಾ ಎಲ್ಲ ಕೀಳೋದು ಆ ಥರ ಎಲ್ಲ ಮಾಡ್ತಾಯಿದೆ. ಸೌಂಡು ಕೇಳಿಸ್ಬೋದು ಏನೋ ಗೊತ್ತಿಲ್ಲ ನನಗೆ, ನೋಡೋಣ. ಕೇಳಿಸಿದ್ರೆ ಬೇಜಾರು ಮಾಡ್ಕೋಬೇಡಿ, ಓಕೆ. ಮತ್ತು ನಾನು ಮುಖ ಎಲ್ಲ ಒರೆಸಿದಾದ್ಮೇಲೆ ನಿವಿಯಾ ಕ್ರೀಮು ನಾನು ತೋರಿಸಿದ್ದೀನಿ.
ನಿವಿಯದು ಕ್ರೀಮ್ ಯೂಸ್ ಮಾಡ್ತೀನಿ. ಅದಾದಮೇಲೆ ಇನ್ನೊಂದು ಸನ್ಸ್ಕ್ರೀನ್ ಅದು ಬೇಕು ಅಂತೇನಿಲ್ಲ, ನಿಮಗೆ ಯೂಸ್ ಮಾಡ್ತೀನಿ ಅಂದರೆ ಆ ಸನ್ಸ್ಕ್ರೀನ್ನ ಯೂಸ್ ಮಾಡ್ಬೋದು. ಯೂಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ, ಯೂಸ್ ಮಾಡಿದ್ರೂ ನಡೆಯುತ್ತೆ. ನಾನು ಅದನ್ನು ಯಾವುದೋ ಒಂದು ವಿಡಿಯೋ ನೋಡಿಬಿಟ್ಟು ತೊಗೊಂಡಿದ್ದೆ, ಚೆನ್ನಾಗಿದೆ. ಆದರೆ ಡಬಲ್ ಕೆಲಸ ಅಲ್ವಾ. ನಿವಿಯಾದೇ ಒಂದು ತೊಗೊಂಡು ಹಚ್ಕೊಂಡು ಆರಾಮಾಗಿ ಕ್ರೀಮ್ ಹಚ್ಕೊಡ್ಬೋದು. ಅದು ಎರಡೆರಡು ಹಚ್ಕೋಬೇಕು. ಇದು ಒಂದು ಫಸ್ಟು ನಿವಿಯಾದ ಹಚ್ಕೊಂಡು ಆಮೇಲೆ ಬೇಕಾದರೆ ಅದು ಕೂಡ ಹಚ್ಕೋಬೋದು. ನಾನೇನು ಮಾಡ್ತೀನಿ, 2 ಕ್ರೀಮು ಒಟ್ಟಿಗೆ ಆ ರೀತಿ ಹಾಕ್ಬಿಟ್ಟು ಆಮೇಲೆ ಮುಖನ ನೀಟಾಗಿ ಬ್ಲೆಂಡ್ ಮಾಡ್ತಾ ಹೋಗ್ತೀನಿ. ಅಂದರೆ ನೀಟಾಗಿ ಸವರ್ಕೋತೀನಿ ಮುಖಕ್ಕೆಲ್ಲ. ಈ ರೀತಿಯಾಗಿ ಸ್ವಲ್ಪ ಕ್ರೀಮನ್ನು ನೀವು ಯಾವುದಾದ್ರೂ ಆಯಿಲ್ ಕ್ರೀಮ್ ಹಚ್ತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಕ್ರೀಮ್ ಹಾಕ್ಕೊಂಡು ಫುಲ್ಲು ಮುಖಕ್ಕೆಲ್ಲ ಮಸಾಜ್ ರೀತಿ ಮಾಡಿ ಚೆನ್ನಾಗಿರುತ್ತೆ. ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ. ನೀವು ಡೇ ಕ್ರೀಮ್ ಹಚ್ಚಲೇಬೇಕು ಅಂತೇನಿಲ್ಲ. ನಾನು ಫಸ್ಟೆಲ್ಲ ಏನಂದರೆ ಇದು ಫೇರ್ ಆ್ಯಂಡ್ ಲವ್ಲಿ ಬರುತ್ತೆ ನೋಡಿ, ಅದನ್ನು ಹಚ್ಚುತ್ತಾ ಇದ್ದೆ. ಅದು ಕೂಡ ನನಗೆ ಮುಖಕ್ಕೆ ನೀಟಾಗಿ ಮ್ಯಾಚ್ ಆಗ್ತಾಯಿತ್ತು. ಅದಾದಮೇಲೆ ಅದು ತುಂಬ ವರ್ಷ ಆಯಿತು ಬಿಟ್ಟು, ಸುಮಾರು ಒಂದು 10-15 ವರ್ಷನೇ ಆಗೋಯಿತು. ನಾನು ಬೆಂಗಳೂರಿಗೆ ಬಂದಮೇಲೆ ಸುಮಾರು ಒಂದು 5-6 ವರ್ಷ ಯೂಸ್ ಮಾಡಿದೆ, ಆಮೇಲೆ ಬಿಟ್ಟೆ. ಅದು ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು. ಇವಾಗ ಯಾವಾಗಲಾದರೂ ಒಂದೊಂದು ಸರಿ ಅಪರೂಪಕ್ಕೆ ನಿವಿಯಾ ಕ್ರೀಮ್ ಏನಾದರೂ ಫೇರ್ ಆ್ಯಂಡ್ ಲವ್ಲಿ ಏನಾದರೂ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಮುಖದಲ್ಲೆಲ್ಲ ಸಣ್ಣ ಪಿಂಪಲ್ಸ್ ಥರ ಆಗಿಬಿಡುತ್ತೆ. ಏಕೆಂದರೆ ಈ ಕ್ರೀಮ್ ಹಚ್ಚುತ್ತಾ ಇದ್ನಲ್ಲ, ಇವಾಗ ಅದನ್ನು ಸಡನ್ನಾಗಿ ಹಚ್ಚಿದಾಗ ಆ ರೀತಿ ಆಗಿಬಿಡುತ್ತೆ. ಯಾವಾಗಲಾದ್ರೂ ಊರಿಗೆಲ್ಲ ಹೋಗ್ತೀನಲ್ಲ, ಆ ಟೈಮಲ್ಲಿ ನನಗೆ ಈ ಕ್ರೀಮ್ ಸಿಕ್ಕದೇ ಇದ್ದಾಗ, ಅದು ಸಿಕ್ಕಿದಾಗ ಅಕಸ್ಮಾತ್ ಮರೆತು ತೊಗೊಂಡೋಗಿರಲ್ಲ, ಆ ಟೈಮಲ್ಲಿ ಆ ಕ್ರೀಮನ್ನೇ ಹಚ್ಚಬೇಕಾಗುತ್ತೆ. ಅಂಥ ಟೈಮಲ್ಲಿ ಈ ಥರ ಆಗಿಬಿಡುತ್ತೆ. ಆವಾಗ ಮುಖದಲ್ಲಿ ಸಣ್ಣ ಪಿಂಪಲ್ಸ್ ಎಲ್ಲ ಆಗಿಬಿಡುತ್ತೆ. ಅಂದರೆ ಅದು ಅಡ್ಜಸ್ಟ್ ಆಗಿಲ್ಲ ಅಂತ. ಮೊದಲೆಲ್ಲ ಅಡ್ಜಸ್ಟ್ ಆಗಿತ್ತು, ಈಗ ಬಿಟ್ಬಿಟ್ಟು ಮತ್ತೆ ಹಚ್ಚಿದಾಗ ಆ ಥರ ಆಗುತ್ತೆ ಅಷ್ಟೇ. ಫೇರ್ ಆ್ಯಂಡ್ ಲವ್ಲಿನೂ ಕೂಡ ಚೆನ್ನಾಗಿದೆ. ಅದು ಡ್ರೈ ಸ್ಕಿನ್ ಅವ್ರಿಗೆ ಏನಂದರೆ ಇನ್ನೂ ಡ್ರೈ ಥರ ಅನಿಸುತ್ತೆ. ಇವಾಗ ನೋಡಿ ನನ್ನ ಮುಖ ಎಣ್ಣೆ ಥರ ಇದೆ, ಅದು ನನಗೆ ಇಷ್ಟ. ಅದೇ ಡ್ರೈ ಸ್ಕಿನ್ ಅವ್ರಿಗೆ ಇನ್ನೂ ಡ್ರೈ ಆಗಿಬಿಟ್ರೆ ಒಂಥರ ಅದೇನು ಹೇಳ್ತಾರೆ ಹೇಳಿ, ಬಿಗ್ತಾ ಅಂತ ಹೇಳ್ತೀವಿ. ಅಂದರೆ ಮುಖ ಎಲ್ಲ ಬಿಗಿತಾ ಇರುತ್ತೆ. ಈ ಚಳಿಗಾಲದಲ್ಲಿ ನೋಡಿ ಫುಲ್ಲು ಸ್ಕಿನ್ನೆಲ್ಲ ಡ್ರೈ ಆಗಿಬಿಟ್ಟಾಗ ಏನಾಗುತ್ತೆ ಹೇಳಿ, ಏನು ಹೇಳ್ತಾರೆ, ಒಂಥರ ಉರಿ ಥರ ಆಗುತ್ತಲ್ಲ, ಆ ಥರ ಆಗುತ್ತೆ. ಅದರಿಂದ ನಾನು ಅದನ್ನು ಬಿಟ್ಟೆ. ಅದರಿಂದ ಏನು ಬಿಟ್ಟಿಲ್ಲ, ಫಸ್ಟ್ ಸುಮ್ಮನೆ ಹಾಗೆ ಬಿಟ್ಟಿದ್ದು. ಅದಾದಮೇಲೆ ಬೇರೆ ಕ್ರೀಮ್ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ. ಬಯೋಟಿಕ್ದು ನಾನು ಮೊನ್ನೆ ಹೇಳಿದೆ, ಅದು ನೈಟ್ ಕ್ರೀಮ್ ಒಂದು ಸ್ವಲ್ಪ, ಅದು ಕೂಡ ನಿವಿಯಾ ಕ್ರೀಮ್ ಥರನೇ, ಅದನ್ನು ಹಚ್ಚುತ್ತಾ ಇದೆ. ಅದನ್ನು ಬಿಟ್ಟ ಮೇಲೆ ಈ ಕ್ರೀಮ್ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಇವಾಗ ಇದೇ ಅಡ್ಜಸ್ಟ್ ಆಗಿದೆ. ಅದು ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗಿತ್ತು. ಆಮೇಲೆ ಏನೋ ಗೊತ್ತಿಲ್ಲ, ಅದು ಸಿಗಲೇ ಇಲ್ಲ ನನಗೆ. ಅದಾದಮೇಲೆ ನಿವಿಯಾದು ಅಡ್ಜಸ್ಟ್ ಆಗಿದೆ. ಇವಾಗ ನಿವಿಯಾದು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಕ್ರೀಮೆಲ್ಲ ಹಚ್ಕೊಂಡು ಬಂದಮೇಲೆ ನೋಡಿ ಬಿಸಿನೀರು ಇಟ್ಟಿದ್ದೀನಿ. ಇದು ಬಂದು ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಹೊಟ್ಟೆ ಇರ್ಬೋದು, ಬೇರೆದಕ್ಕೆ ಆ ಥರದ್ದೆಲ್ಲ ಏನಿಲ್ಲ. ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಯಾವಾಗಿಂದ ಬಂದಿದೆ ಅಂದರೆ ಬಾಣಂತಿಯಿಂದ. ಸುಮಾರು ಇವಾಗ 16 ವರ್ಷದಿಂದ ನಾನು ಬಿಸಿನೀರು ಕುಡಿಯೋ ಅಭ್ಯಾಸ ಇರೋದು. ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ಅಂತ ಏನಿಲ್ಲ, ಸುಮಾರು ಒಂದು 2-3 ಲೋಟ ಬಿಸಿನೀರನ್ನ ಕುಡಿತೀನಿ. ಒಬ್ಬೊಬ್ಬರು 1 ಲೋಟ ಕುಡಿದ್ರೆ ಸಾಕು ಅಂತಾರೆ. ಆ ಥರ ಅದರಲ್ಲೇ ಒಂದು ಅರ್ಧದಷ್ಟು ಕಾಯಿಸ್ಕೊಂಡು, ಗಂಟ್ಲಿಗೆ ನನಗೆ ಏನಂದರೆ ಸುಡ್ತಾ ಇರಬೇಕು ಬಿಸಿನೀರು, ಆ ಥರ ಕುಡಿಯೋ ಅಭ್ಯಾಸ. ಹೀಗೆ ಬೆಚ್ಚಗಿದ್ರೂ ಇಷ್ಟ ಆಗಲ್ಲ, ಫುಲ್ಲು ಬಿಸಿ ಇರಬೇಕು. ಈ ಕಾಫಿ ಎಲ್ಲ ಕುಡಿತೀವಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ, ಅಷ್ಟು ಬಿಸಿ ಇರುತ್ತೆ. ಅದನ್ನು ಕುಡಿಯೋ ಅಭ್ಯಾಸ ಬಂದಿದೆ ನನಗೆ ಬಾಣಂತನದಲ್ಲಿ. ಅವತ್ತಿಂದ ಇವತ್ತಿನವರೆಗೂ ಕೂಡ ನನಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಜಾಸ್ತಿ. ಅಂದರೆ ಬೆಳಿಗ್ಗೆ ಒಂದು ಟೈಮು ಬಿಸಿನೀರು ಕುಡಿಯೋ ಅಭ್ಯಾಸ ಅಲ್ಲ. ನನಗೆ ಯಾವಾಗಲಾದ್ರೂ ನೀರು ಕುಡಿಬೇಕು ಅಂದರೆ ಹೀಗೆ ಯಾವುದೇ ಅಂದರೆ ತಣ್ಣೀರು ಕುಡಿದ್ರೂ ನನಗೆ ಅಷ್ಟು ಇಷ್ಟ ಆಗಲ್ಲ. ಬಿಸಿನೇ ಕಾಯಿಸ್ಕೊಂಡು ಅಲ್ಲೇ ಕುಡಿದ್ರೇ, ಆಮೇಲೆ ಲೋಟನ ಕಚ್ಕೊಂಡು ಕುಡಿದ್ರೇ ಅದು ಸಮಾಧಾನ. ಆವಾಗ ನನಗೆ ಏನೋ ಒಂಥರ ತೃಪ್ತಿ ಬಿಸಿನೀರು ಕುಡಿದ್ರೆ. ಈ ತಣ್ಣೀರೆಲ್ಲ ಕುಡಿದ್ರೆ ಅಷ್ಟೊಂದು ಇಷ್ಟ ಆಗೋದು ಇಲ್ಲ. ನಾನು ಕುಡಿಯೋ ಅಭ್ಯಾಸವೂ ಇಲ್ಲ. ಯಾವಾಗಲಾದರೂ ಎಮರ್ಜೆನ್ಸಿ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ, ಕುಡಿಲೇಬೇಕು. ಇವಾಗ ಬಿಸಿನೀರೆಲ್ಲ ಕಾಯಿಸಿ ಇಟ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ಅಂದರೆ ಇದು ರಾತ್ರಿಯೇ ತೊಳೆದಿಟ್ಟಿರ್ತೀನಿ. ಅಂದರೆ ರಾತ್ರಿಯೇ ಕಿಚನೆಲ್ಲ ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟಿರ್ತೀನಿ ನಾನು. ಬೆಳಿಗ್ಗೆ ಎದ್ದ ತಕ್ಷಣ ನನಗೆ ಪಾತ್ರೆಗಳು ಸಿಗ್ತಾ ಇರಬೇಕು. ಏನಾದರೂ ಒಂದು ತಿಂಡಿ ಮಾಡೋದಕ್ಕಿರ್ಬೋದು, ಇನ್ನೊಂದಕ್ಕೆ
ಅಲ್ಲಿ ಸಿಗ್ತಾ ಇದ್ದರೆ ನನಗೆ ಈಸಿ ಅಂತ ಅನಿಸುತ್ತೆ. ಇಲ್ಲಾಂದರೆ ಒಬ್ಬೊಬ್ರು ಏನು ಮಾಡ್ತಾರೆ, ಬೆಳಿಗ್ಗೆ ತೊಳಿತಾರೆ ಪಾತ್ರೆಗಳು. ನನಗೆ ಆ ಥರ ಅಭ್ಯಾಸ ಇಲ್ಲ, ರಾತ್ರಿಯೇ ತೊಳಿಬೇಕು. ಅದೇ ಒಂಥರ ಏನೋ ಒಂಥರ ಸಮಾಧಾನ ನನಗೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಆಮೇಲೆ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ರೆ ಬೆಳಿಗ್ಗೆಗೆ ಎಲ್ಲ ಒಂದು ಏನೇ ಒಂದು ಬೇಕು ಅಂದ ತಕ್ಷಣ ಸಿಗಬೇಕು ಆರಾಮಾಗಿ. ಆಮೇಲೆ ನಮ್ಮ ಮನೇಲಿ ಏನಂದರೆ ಪಾತ್ರೆಗಳು ಅಷ್ಟೇ ತುಂಬ ಜಾಸ್ತಿ ಇದೆ, ಆ ಥರ ಇಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಪಾತ್ರೆಗಳನ್ನ ಇಟ್ಕೊಂಡಿರೋದು. ಒಬ್ಬೊಬ್ಬರು ತುಂಬ ಪಾತ್ರೆಗಳೆಲ್ಲ ಇಟ್ಕೊಂಡಿರ್ತಾರೆ, ನಾನು ನೋಡಿದ್ದೀನಿ. ಇರೋದು 3 ಜನ ಆದರೆ ಇರೋದಂತೂ ರಾಶಿ ರಾಶಿ ಪಾತ್ರೆಗಳಿರುತ್ತೆ. ನಮ್ಮ ಮನೇಲಿ ಆ ಥರ ಎಲ್ಲ ಕಡಿಮೆನೇ ಪಾತ್ರೆ, ಅದೇ ಸಾಕು. ನಾನು ಮುಂದೆ ಇನ್ನು ಪಾತ್ರೆಗಳನ್ನೇ ತೊಗೊಳಲ್ಲ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗ ಒಬ್ಬರು ಎಲ್ಲಾದರೂ ಹೊರಗಡೆ ಹೋದ್ರು ಅಂದರೆ ಏನಾದರೂ ಒಂದು ತೊಗೊಂಡು, ಪಾತ್ರೆ ಇರ್ಬೋದು, ಇನ್ನೊಂದು ತೊಗೊಬರ್ತಿರ್ತಾರೆ. ನನಗೆ ಅಭ್ಯಾಸನೇ ಇಲ್ಲ. ನನಗೆ ಪಾತ್ರೆಗಳು ಇದೇ ನನಗೆ ಜಾಸ್ತಿ ಅಂತ ಅನ್ನಿಸ್ತಾ ಇರುತ್ತೆ. ಆದರೆ ನೆಂಟರೆಲ್ಲ ಬಂದಾಗ, ಯಾರಾದರೂ ಗೆಸ್ಟು ಆ ಥರ ಎಲ್ಲ ಬಂದಾಗ ಸ್ವಲ್ಪ ಏನನ್ಸುತ್ತೆ ಅಂದರೆ ಪಾತ್ರೆಗಳು ಇರಬೇಕಿತ್ತು ಅಂತ ಅನಿಸುತ್ತೆ ಅಷ್ಟೇ. ಅವ್ರಿಗೆ ಅಪರೂಪಕ್ಕೆ ಒಂದೊಂದು ಸರಿ ಬರ್ತಾರೆ, 1-2 ದಿನ ಇದ್ದೋಗ್ತಾರೆ. ಏನಿಲ್ಲ, ಆರಾಮಾಗಿ ಅಡ್ಜಸ್ಟ್ ಆಗುತ್ತೆ. ಅಷ್ಟೊಂದೇನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಇರಲ್ಲ. ಇವಾಗ ನಾನು ಪಪಾಯಿ ಕಟ್ ಮಾಡಿದೆ, ಅದನ್ನು ತಿಂತಾಯಿದ್ದೀನಿ. ಹಾಗೆ ಬಿಸಿನೀರು ಕುಡಿದೆ. ಅದಾದಮೇಲೆ ಮೊಟ್ಟೆ ಬೇಯೋಕ್ಕೆ ಇಟ್ಟಿದ್ದೀನಿ. ಏನಕ್ಕೆ ಅಂದರೆ ಮೊಟ್ಟೆ ಮೊನ್ನೆ ಸಂಡೇ ನಾನು ಚಿಕನ್ ಮಾಡಿದ್ನಲ್ಲ, ಅದರದ್ದು ಗ್ರೇವಿ ಇತ್ತು. ಆದರೆ ಚಿಕನ್ ಪೀಸ್ ಎಲ್ಲ ಏನೂ ಇರಲಿಲ್ಲ, ಬರೀ ಮಸಾಲೆ ಮಾತ್ರ ಇತ್ತು. ಅದರಿಂದ ನಾನು ಅದಕ್ಕೆ ಮೊಟ್ಟೆನ ಬೇಯಿಸಿರೋದು ಅದನ್ನು ಕಟ್ ಮಾಡಿಬಿಟ್ಟು ಅದರೊಳಗಡೆಗೆ ಹಾಕ್ಬಿಟ್ರೆ ಒಂಥರ ಎಗ್ ಮಸಾಲ ಅಂತೇಳಿ ನಾವು ಹೋಟೆಲಲ್ಲೆಲ್ಲ ತಿಂತೀವಲ್ಲ, ಆ ಥರ ಆಗುತ್ತೆ ಅಂಥೇಳಿ ನಾನಿಲ್ಲಿ 2 ಮೊಟ್ಟೆ ಬೇಯಿಸಿದ್ದೀನಿ. ಯಾಕೆಂದರೆ ಮೋಹನ್ ಮಾಮ ಮತ್ತು ನಾನು ಇಬ್ಬರೇ ಇರೋದ್ರಿಂದ 2 ಮೊಟ್ಟೆ ಸಾಕು. ಒಂದೊಂದು ಸರಿ ಜಾಸ್ತಿ ಬೇಯಿಸಿದಾಗ ಏನಾಗುತ್ತೆ ಅಂದರೆ ತಿನ್ನೋದೇ ಇಲ್ಲ, ಅದು ಬರೀ ವೈಟ್ ಮಾತ್ರ ತಿನ್ನೋದು, ಎಲ್ಲೋ ತಿನ್ನೋದೇ ಇಲ್ಲ. ನಾನು ಹೇಳ್ತಾ ಇರ್ತೀನಿ ಮೋಹನ್ ಮಾಮನಿಗೆ ಏನಂದರೆ, ಎಲ್ಲೋದರಲ್ಲೂ ಎ ವಿಟಮಿನ್ ಎಲ್ಲ ಇರುತ್ತೆ, ತಿನ್ನಿ ಅಂತೇಳಿ. ಆದರೆ ಅವರು ಒಂದೊಂದು ಸರಿ ತಿನ್ನೋದಿಲ್ಲ, ಬೇಡ ಎಲ್ಲೋ ಅಂತ ಅವ್ರು ತಿನ್ನೋದು. ನಾನಂತೂ ಎಲ್ಲೋನೂ ತಿಂತೀನಿ, ಎಲ್ಲೋ ಅಂತೂ ಬಿಡೋದಿಲ್ಲ. ಅದರಲ್ಲಿ ಎ ವಿಟಮಿನ್ ಇರುತ್ತೆ, ಕಣ್ಣಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬಿಟ್ಟು ನಾನು ಎಲ್ಲನೂ ಕೂಡ ತಿಂತೀನಿ. ಒಳ್ಳೆಯದು, ಫುಲ್ಲು ತಿಂದಿಲ್ಲ ಅಂದರೆ ಅರ್ಧನಾದರೂ ತಿನ್ನಬೇಕು. ಫುಲ್ಲು ಒಬ್ಬೊಬ್ಬರು ಗ್ಯಾಸ್ಟ್ರಿಕ್ಕು ಆ ಥರ ಅಂತ ಅಂದ್ಬಿಟ್ಟು ತಿನ್ನೋದೇ ಇಲ್ಲ. ನನಗೆ ಕೌಶಿಗೆಲ್ಲ ಸ್ವಲ್ಪ ನಂತರನೇ ಎಲ್ಲೋ ಆ ಥರದ್ದೆಲ್ಲ ಅವನು ಇಷ್ಟಪಟ್ಟೆ ತಿಂತಾನೆ. ಇವಾಗ ಮೊಟ್ಟೆ ಎಲ್ಲ ಕಟ್ ಮಾಡಾಯಿತು. ಇವಾಗ ಸ್ವಲ್ಪ ಗ್ರೇವಿ ಇದೆ ಮತ್ತು ಚಪಾತಿ ಹಿಟ್ಟೆಲ್ಲ ಕಲಸಿದ್ದೀನಿ. ಇವಾಗ ಕೌಶಿ ಹೋದಾಗಿಂದಂತೂ ಬರೀ ಚಪಾತಿ ರೊಟ್ಟಿ ಅಂತಲೇ ಆಗಿದೆ. ಯಾಕೆಂದರೆ ಅವನಿದ್ರೆ ಏನಂದರೆ ಅವನಿಗೆ ಸ್ವಲ್ಪ ರೈಸ್ ಐಟಮ್ಗಳೆಲ್ಲ ಇಷ್ಟ. ನಂತರನೇ ಅವನಿಗೂ ಟೊಮೆಟೊ ಬಾತು, ತರಕಾರಿ ಪಲಾವು ಮತ್ತು ಎಗ್ ಪಲಾವು. ಅವನಿದ್ರೆ ವಾರದಲ್ಲಿ ಸಂಡೇ ಆ ಥರ ಎಲ್ಲ ಬಂದರೆ ಎಗ್ ಪಲಾವೆಲ್ಲ ಮಾಡ್ತಾಯಿರ್ತೀನಿ, ಇಲ್ಲ ಚಿಕನ್ ಪಲಾವ್ ಮಾಡ್ತಿರ್ತೀನಿ. ಈಗ ಅವನು ಇಲ್ಲದೇ ಇರೋದ್ರಿಂದ ಚಿಕನ್ ಪಲಾವ್ ಇಲ್ಲ, ಏನೂ ಮಾಡ್ತಾಯಿಲ್ಲ, ಬರೀ ಚಪಾತಿ ರೊಟ್ಟಿ ಇದೇ ಆಗಿದೆ. ಅದರಿಂದ ಚಪಾತಿ ಹಿಟ್ಟು ಕಲಸಿದೆ, ಗ್ರೇವಿ ಇತ್ತಲ್ಲ, ಅದಕ್ಕೆ 1-2 ಮೊಟ್ಟೆನ ಬೇಯಿಸ್ಬಿಟ್ಟು ಅದೇ ಮಸಾಲೆ ಒಂಥರ ಎಗ್ ಮಸಾಲ ಥರ ಆಗುತ್ತೆ. ಇಬ್ಬರೇ ಅಲ್ವಾ, ಆರಾಮಾಗಿ ಸಾಕಾಗುತ್ತೆ ಅಂತೇಳಿ ಇಲ್ಲಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನೀವು ಅಷ್ಟೇ ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಮಾಡಿದಾಗ ಅದರಲ್ಲಿ ಪೀಸ್ ಇಲ್ಲ ಅಂದಾಗ ಈ ರೀತಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಇಲ್ಲಿ ನೋಡಿ, ಇಷ್ಟೇ ಸಾಂಬಾರಿರೋದು. ಸೋಮವಾರ ಯಾರೂ ತಿಂದಿಲ್ಲ, ನಾನಂತೂ ತಿನ್ನಲ್ಲ, ಮಾಮ ಒಬ್ಬರೇ ತಿನ್ನೋದು. ಅದೇ ಮಾಮನೂ ಬೇಡ ಅಂತ ಹೇಳ್ತು, ಅದಕ್ಕೆ ಅದು. ಮತ್ತು ಸಂಡೇ ನಾನು ತಿಂದಿದ್ರೆ ಖಾಲಿ ಆಗ್ತಿತ್ತು. ಸಂಡೇ ಅಂದರೆ ಜ್ವರ ಬಂದಿತ್ತಲ್ಲ, ನಾನು ತಿಂದಿಲ್ಲ, ಅದರಿಂದ ಅಷ್ಟು ಉಳ್ಕೊಂಡಿತ್ತು. ಅದಕ್ಕೆ ನಾನು ಮಂಗಳವಾರ ಚಪಾತಿ ಮಾಡಿಬಿಡೋಣ ಅಂಥೇಳಿ ಕಲಸಿದ್ದೀನಿ. ಅದಕ್ಕೂ ಚೆನ್ನಾಗಿರುತ್ತೆ. ಎಗ್ ಮಸಾಲಗೂ ಚಪಾತಿಗೂ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ಇಲ್ಲಿ ಚಪಾತಿ ಎಲ್ಲ ಮಾಡೋಕ್ಕೆ ಇಟ್ಟಿದ್ದೀನಿ. ಮಾಮಂಗೊಂದು 3 ಚಪಾತಿ, ನನಗೊಂದು 2 ಚಪಾತಿ. ಆದರೂ ಕೂಡ ಒಂದೊಂದು ಎಕ್ಸ್ಟ್ರಾ 2 ಚಪಾತಿ ಉಳ್ಕೊಳ್ಳುತ್ತೆ. ಅದು ಮಧ್ಯಾಹ್ನಕ್ಕೆ ಒಂದೊಂದು ಚಪಾತಿ ತಿಂದ್ಕೊಂಡು ಮತ್ತೆ ಅದಕ್ಕೆ ಸ್ವಲ್ಪ ರೈಸ್ ಮಾಡಿರ್ತೀನಿ ಅಷ್ಟೇ. ಅಂದರೆ ಮೇಲೆ ಸ್ವಲ್ಪ ರೈಸ್ ತಿನ್ನೋದು, ಒಂದೊಂದು ಚಪಾತಿ ತಿಂದ್ಕೊಂಡು ಸ್ವಲ್ಪ ರೈಸ್ ತಿಂದ್ಕೊಂಡ್ರೆ ಆಯಿತು. ರಾತ್ರಿಗೆ ಮುದ್ದೆ ಮಾಡೋದು, ಆ ಥರ ಮಾಡ್ಕೊಂಡಿರ್ತೀನಿ. ಓಕೆ ನೋಡಿ, ಇವಾಗ ನಾನು ಮೋಹನ್ ಮಾಮ ತಿಂದ್ಕೊಂಡು ಹೋದ್ಮೇಲೆ ನಾನು ತಿನ್ನೋದು. ನನಗೆ ಊಟ ಮಾಡಬೇಕಾದ್ರೆ ಮತ್ತು
ನಿದ್ದೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಯಾರಾದರೂ ಬಂದು ಏಳ್ಸೋದು, ಏನಾದರೂ ಕೇಳೋದು, ಅದು ಕೊಡು ಮತ್ತು ಅದೆಲ್ಲಿದೆ ಇದೆಲ್ಲಿದೆ ಅಂತ ಕೇಳಿದ್ರೆ ಸಿಟ್ಟು ಬರುತ್ತೆ. ಅದು ಏನೂ ಗೊತ್ತಿಲ್ಲ ನನಗೆ. ಊಟ ಮಾಡಬೇಕಾದ್ರೆ ಅಷ್ಟೇ ನಾನು ನೆಮ್ಮದಿಯಾಗಿ ಊಟ ಮಾಡಬೇಕು. ಬಂದುಬಿಟ್ಟು ಅದು ಕೊಡು ಅಥವಾ ನೀರು ಕೊಡು ಈ ಥರ ಊಟ ಮಾಡ್ತಿದ್ದವಳನ್ನ ಎದ್ದೇಳಿಸಿದ್ರೆ ಅದೆಲ್ಲಿರುತ್ತೋ ಕೋಪ ಗೊತ್ತಿಲ್ಲ ನನಗೆ, ಅಷ್ಟು ಸಿಟ್ಟು ಬಂದುಬಿಡುತ್ತೆ ನನಗೆ. ಅದಕ್ಕೆ ಮೋಹನ್ ಮಾಮ ಆಫೀಸ್ಗೆ ಹೋದ್ಮೇಲೆ ತಿಂಡಿ ಹಾಕ್ಕೊಂಡು ತಿಂತೀನಿ. ಏನಾದರೂ ಟೈಮ್ ಇದ್ದರೆ ಒಟ್ಟಿಗೆ ತಿಂಡಿ ತಿನ್ನೋದು. ಇಲ್ಲಾಂದರೆ ಮೋಹನ್ ಮಾಮ ಆಫೀಸ್ಗೆ ಹೋದ್ಮೇಲೆ ಮೋಹನ್ ಮಾಮ 9:30 9:45 ಹೊರಡ್ತಾರೆ. ನಾನು ಆಮೇಲೆ ಬಂದು ತಿಂಡಿ ಹಾಕ್ಕೊಂಡು ತಿಂದ್ಬಿಟ್ಟು ಒಂದು ಲೋಟ ಬಿಸಿನೀರು ಕುಡ್ಕೊಂಡು ಆಮೇಲೆ ಮನೆ ಕೆಲಸಗಳಿರುತ್ತಲ್ಲ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಬೆಕ್ಕುಗಳು ಫುಲ್ಲು ಅಲ್ಲೂ ಆಟ ಆಡ್ತಾಯಿದೆ. ಇಲ್ಲಿ ನಾನು ವಾಯ್ಸ್ ಕೊಡ್ತಾಯಿದ್ರೆ ಇಲ್ಲಿ ನನ್ನ ಮುಂದೆ ಫುಲ್ಲು ಜೋರಾಗಿ ಆಟ ಆಡ್ತಾಯಿದೆ ನೋಡಿ. ಅಮ್ಮ ಮಕ್ಕಳು ಹೇಗೆ ಮಲಗಿದ್ದಾರೆ ಅಂತೇಳಿ. ಅವರಿಗೆ ಸೋಫಾ ಮೇಲೆ ಬಂದು ಮಲಗೋದು. ಅದು ಬಿಟ್ಟರೆ ಈ ಥರ ಮ್ಯಾಟ್ಗಳು ಎಲ್ಲಾದರೂ ಮ್ಯಾಟ್ಗಳಿದ್ರೆ ಮ್ಯಾಟ್ಗಳ ಮೇಲೆ ಮಲಗೋದು ಅಭ್ಯಾಸ ಅವಕ್ಕೆ. ಏನಾದರೂ ನೆಲದ ಮೇಲಂತೂ ಮಲಗಲ್ಲ ಅವು. ಮ್ಯಾಟ್ ಹುಡುಕ್ತಾ ಇರುತ್ತೆ, ಎಲ್ಲಾದರೂ ಮ್ಯಾಟ್ ಇದೆಯಾ, ಏನಾದರೂ ಮನೆ ಹೊಸ್ಬೇಕಾದ್ರೆ ಎತ್ತಿಟ್ಬಿಟ್ಟಿದ್ರೆ ಸುಮ್ಮನೆ ಓಡಾಡ್ತಾ ಇರುತ್ತೆ, ಮಲಗೋದೇ ಇಲ್ಲ. ಇಲ್ಲಾಂದರೆ ಬಂದುಬಿಟ್ಟು ದಿವಾನ್ ಮೇಲೆ ಮಲಗುತ್ತೆ, ಇಲ್ಲಾಂದರೆ ಸೋಫಾ ಮೇಲೆ ಬಂದು ಮಲಗಿಬಿಟ್ಟಿರುತ್ತೆ. ಈ ಬೆಕ್ಮರಿಗಳು ಅದು ಹಂಗೆ ಅಮ್ಮನ ಹತ್ರ ಇದೇ ರೀತಿ ಬಂದು ಮಲಗಿರುತ್ತೆ ನೋಡಿ. ಈ ಥರ ಒಳ್ಳೆ ದೃಶ್ಯ ನೀವು ನೋಡಿರೋಕ್ಕೆ ಸಾಧ್ಯನೇ ಇಲ್ವೇನು, ಆ ಥರ ದೃಶ್ಯಗಳು ಎಷ್ಟು ಚೆನ್ನಾಗಿ ಮಲಗಿದೆ. ಬರೀ ತಿನ್ನೋದು ಮಲಗೋದು ಇದೇ ಇದ್ರದ್ದು ಕೆಲಸಗಳು ನೋಡಿ. ಹಾಲೆಲ್ಲ ಇಟ್ಟಿದ್ದೀನಿ, ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲಿ. ನನಗೆ ಯಾಕೋ ಸ್ವಲ್ಪ ನಿದ್ದೆ ಬರ್ತಾಯಿತ್ತು. ಹಾಗೆ ಸ್ವಲ್ಪ ಟ್ಯಾಬ್ಲೆಟ್ ಇತ್ತಲ್ಲ ಅದು ನುಂಗಿದೆ. ಅಂದರೆ ಊಟಕ್ಕೆ ಮೊದಲೇ 1-2 ಟ್ಯಾಬ್ಲೆಟ್ ಇದೆ, ಊಟ ಆದಮೇಲೆ 1 ಟ್ಯಾಬ್ಲೆಟ್ ಇದೆ. ನುಂಗಿದ ಮೇಲೆ ನಿದ್ದೆ ಬರೋ ಥರ ಆಗ್ತಾಯಿತ್ತು. ಹಾಗೇ ಇಲ್ಲಿ ಸೋಫಾ ಮೇಲೆ ಹಾಗೆ ನಿದ್ದೆ ಮಾಡ್ತಾ ಇದ್ದೀನಿ. ನಾನು ಜೋರಾಗಿ ಉಶ್ ಅಂದರೆ ಇಲ್ಲಿ ನೋಡಿ 4 ಜನನೂ ಕಣ್ಬಿಟ್ಕೊಂಡು ನೋಡೋದು ನನ್ನನ್ನು. ಇಲ್ಲೇ ಮಲ್ಕೊಂಡಿದ್ದಾರಲ್ಲ ಇವರು ನೋಡಿ, ಕಾಣಿಸ್ತಾ ಇದ್ದಿಲ್ಲ ನನಗೆ. ಒಬ್ಬರ ಮೇಲೆ ಒಬ್ಬರು ಮಲ್ಕೊಂಡಿದ್ದಾರೆ. ಈ ಥರ ಮಾಡಿದ್ರೆ ಸಾಕು ಅವರಿಗೆ ಫುಲ್ಲು ನನ್ನನ್ನು ಎದ್ದು ಕಣ್ಣೆಲ್ಲ ಬಿಟ್ಬಿಟ್ಟು ನನ್ನನ್ನು ನೋಡೋದು. ಆ ಥರ ಮಾಡ್ತಾಯಿದ್ದೆ 4 ಕೂಡ. ಭಯ, ಅದಕ್ಕೆ ಏನೋ ಬಂದುಬಿಟ್ಟಿರಬೇಕು ಅಂತ ಹೇಳಿ. ನಾನು ಟ್ಯಾಬ್ಲೆಟ್ ನುಂಗಿದ ತಕ್ಷಣ ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗೋಯ್ತು. ಹಾಗೆ ಟೈಮ್ ಬಂದು ಇವಾಗ 10:30. ಹಾಗೆ ಸ್ವಲ್ಪ ಹೊತ್ತು 10 ನಿಮಿಷ ನಿದ್ದೆ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂದ್ಬಿಟ್ಟು ಹಾಗೆ ಇಲ್ಲಿ ಮಲ್ಕೊಂಡೆ. ಇವಾಗ ಹೋಗಬೇಕು ಕೆಲಸ ಮಾಡೋದಕ್ಕೆ. ವೆದರು ಚೇಂಜ್ ಆಗಿರೋದ್ರಿಂದ ಏನೋ ಒಂಥರ ಇವತ್ತಂತೂ ಮೂಡೇ ಇಲ್ಲ, ಏನು ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟೇ ಇಲ್ಲ. ಇವಾಗ ಹೋಗಿ ಸ್ವಲ್ಪ ನೆನ್ನೆದು ಉಪ್ಪು ಸಾಂಬಾರು ಮಾಡಿದ್ದೆ, ಅದೇ ಇದೆ. ಅದಕ್ಕೆ ಸ್ವಲ್ಪ ರಸಮ್ ಮಾಡೋಣ ಅಂತ ಪ್ಲ್ಯಾನ್ ಇದೆ. ರಸಮ್ ಪೌಡರು ಖಾಲಿಯಾಗಿಬಿಟ್ಟಿದೆ, ಅದನ್ನು ಮಾಡಿ ಆಮೇಲೆ ರಸಮ್ ಮಾಡಬೇಕು. ಬಿಸಿಲಿರಬೇಕು, ಒಂಥರ ಬಿಸಿಲಿದ್ರೂ ಕಷ್ಟ, ಬಿಸಿಲಿಲ್ಲ ಅಂದರೆ ಈ ಥರ ಕಷ್ಟ. ಈ ಥರ ಇದ್ದರೆ ಒಂಥರ ಚಳಿ ಅಂತ ಅನ್ನಿಸ್ತಾ ಇದೆ. ಒಂಥರ ಮೋಡ ಆ ಥರ ಇದೆ, ಬಿಸಿಲಿಲ್ಲ ಅಷ್ಟೊಂದು. ಇವಾಗ ಸ್ವಲ್ಪ ಲೈಟಾಗಿ ಬರ್ತಾ ಇದೆ ಬಿಸಿಲು. ಓಕೆ ಫ್ರೆಂಡ್ಸ್, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನಗೆ ಸಂಡೇ ಒಂದು ಸೈಡು ಗಂಟಲು ನೋಯ್ತಾ ಇತ್ತು. ಅದಾದಮೇಲೆ ಮಂಡೇ ಓಕೆ, ಆದರೆ ಮತ್ತೆ ಮಂಗಳವಾರ ಸ್ವಲ್ಪ ರೈಟ್ ಸೈಡ್ ಮತ್ತು ಇನ್ನೊಂದು ಸೈಡು ಗಂಟಲು ನೋವೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಏನು ಮಾಡೋದಪ್ಪ, ಮತ್ತೇನಾದ್ರು ಫೀವರ್ ಬಂದ್ಬಿಡುತ್ತೆ ಆ ಥರನೇ ಅನ್ನಿಸ್ತಾಯಿತ್ತು ನನಗೆ. ಮಧ್ಯಾಹ್ನ ಟೈಮಲ್ಲಿ ಫೀವರ್ ಬರುತ್ತೇನೋ ಅನ್ನೋ ಥರನೇ ಗಂಟಲು ನೋವು ಬಂತಲ್ಲ ಇನ್ನೊಂದು ಸೈಡು. ನನಗೆ ಜ್ವರ ಮತ್ತೆ ಬರುತ್ತೆ ಅನ್ನೋ ಥರ ನನಗೆ ತಲೆಗೆ ಬಂತು. ಆವಾಗ ನಾನು ಏನಾದರೂ ಖಾರವಾಗಿ ಪೆಪ್ಪರೆಲ್ಲ ಹಾಕಿ ಮಾಡಿರುವಂಥದ್ದು ಏನಾದ್ರು ತಿನ್ನೋಣ ಅಂದರೆ ಜೀರಿಗೆ
ಮತ್ತು ಪೆಪ್ಪರೆಲ್ಲ ಹಾಕಿ ರಸಮ್ ಮಾಡೋಣ ಅಂತ ಪ್ಲ್ಯಾನ್ ಬಂತು. ಅದು ಸ್ವಲ್ಪ ಬಿಸಿ ಬಿಸಿ ಕುಡಿದ್ರೆ ನನಗೂ ಗಂಟ್ಲಿಗೂ ಕೂಡ ಒಳ್ಳೆಯದು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ರಸಮ್ ಪೌಡರು ಖಾಲಿಯಾಗಿ ಹೋಗಿತ್ತು. ಅಂದರೆ ನಾನು ಜೀರಿಗೆ ಮತ್ತು ಮೆಣಸನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಅದನ್ನು ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಲೂ ಹೀಗೆ ಟೊಮೆಟೊ ರಸಮ್ಮು, ಬೇಳೆ ರಸಮ್ ಏನಾದರೂ ಮಾಡಬೇಕು ಅಂದರೆ ಒಂದು ಒಗ್ಗರಣೆ ಹಾಕೋದು, ಪೌಡ್ರ್ ಹಾಕೋದು, ಈ ಥರ ಮಾಡ್ತೀನಿ. ನಾನು ಟೊಮೆಟೊ ರಸಮ್ ಮಾಡ್ತಾಯಿಲ್ಲ, ಯಾಕೆಂದರೆ ಮೊದಲೇ ಗಂಟ್ಲು ನೋವಿದೆ. ಇನ್ನು ಟೊಮೆಟೊ ರಸಮ್ ಎಲ್ಲ ಮಾಡಿದರೆ ಇನ್ನೂ ಗಂಟ್ಲು ನೋವು ಬರುತ್ತೆ. ಅದರಿಂದ ನಾನಿಲ್ಲಿ ಏನು ರಸಮ್ ಮಾಡ್ತಾಯಿದ್ದೀನಿ ಅಂದರೆ ಬೇಳೆ ರಸಮ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹುರಿದಿಟ್ಬಿಟ್ರೆ ತಣ್ಣಗಾಗುತ್ತೆ. ಒಂದು ಕಡೆ ಇದು ತಣ್ಣಗಾಗ್ತಾ ಇರುತ್ತೆ, ಹಾಗೆ ಇನ್ನೊಂದು ಕಡೆ ಬೇಳೆನೂ ಕೂಡ ಇಟ್ಕೋಬೋದು ಅಂಥೇಳಿ ಫಸ್ಟು ಇದನ್ನು ಹುರಿದಿಡ್ತಾ ಇರೋದು. ನೀವು ನಾನಿಲ್ಲಿ ಜೀರಿಗೆ ಮತ್ತು ಮೆಣಸು ಎರಡೂ ಕೂಡ ಈಕ್ವಲ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮೆಣಸು ಜಾಸ್ತಿ ಹಾಕ್ಕೋಬೋದು, ಜೀರಿಗೆ ಕಡಿಮೆ ಹಾಕ್ಕೊಂಡು. ನಾನು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿರ್ತೀನಿ. ಒಂದೊಂದು ಸಾರಿ ಏನಾಗುತ್ತೆ ಅಂದರೆ ಪೆಪ್ಪರು ಅಂದರೆ ಮೆಣಸು ನೀವು ಎಷ್ಟೇ ಹಾಕಿದ್ರೂ ಖಾರನೇ ಇರೋದಿಲ್ಲ. ನಾವು ಜಾಸ್ತಿನೇ ಹಾಕಿರ್ತೀನಿ ಒಂದೊಂದು ಸರಿ, ಅಂದರೆ ಈಕ್ವಲ್ ಹಾಕಿರ್ತೀನಲ್ಲ, ಎರಡೂ ಸಮ ಪ್ರಮಾಣದಲ್ಲಿ ಹಾಕಿದಾಗ ಚೆನ್ನಾಗಿರುತ್ತೆ. ಸ್ವಲ್ಪ ಪೆಪ್ಪರೆಲ್ಲ ಖಾರವಾಗಿ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಒಂದೊಂದು ಸರಿ ಗೊತ್ತಿರಲ್ಲ, ಖಾರನೇ ಇರೋದಿಲ್ಲ ಪೆಪ್ಪರು. ಮೊನ್ನೆನೂ ಅಷ್ಟೇ ಇದು ಮಾಡಿದಾಗ ನನಗೆ ಹಾಗೆ ಅನಿಸಿದ್ದು, ಪೆಪ್ಪರು ಅಷ್ಟೊಂದು ಹಾಕಿದರೂ ಕೂಡ ಖಾರನೇ ಇರಲಿಲ್ಲ. ಅದಾದಮೇಲೆ ಮತ್ತೇನು ಮಾಡೋಕ್ಕಾಗಲ್ಲ, ಪೌಡ್ರೆಲ್ಲ ಮಾಡಿ ಇಟ್ಬಿಟ್ಟಿದ್ದೆ. ಇವಾಗ ನಾನು ಬೇಳೆ ಮತ್ತು ಒಂದು ಟೊಮೆಟೊ ಎಲ್ಲ ಹಾಕ್ಬಿಟ್ಟು ರಸಮ್ಗೆ ಇಡ್ತಾಯಿದ್ದೀನಿ. ಅದು ತಣ್ಣಗಾಗಲಿ ಅಂಥೇಳಿ ಅದನ್ನು ಒಂದು ಕಡೆ ಇಟ್ಟಿದ್ದೀನಿ. ಇವಾಗ ಅದು ಕೂಡ ತಣ್ಣಗಾಗಿದೆ. ಇವಾಗ ಅದನ್ನು ನಾನು ಪೌಡ್ರು ಮಾಡ್ಕೋಬೇಕು.
ಪೌಡ್ರು ಮಾಡೋದ್ರೊಳಗಡೆ ಬೇಳೆನೂ ಕೂಡ ತಣ್ಣಗಾಗಿತ್ತು. ಇವಾಗ ರಸ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ರಸಮು ಕೂಡ ಮಾಡಿದ್ದೀನಿ. ಆದರೆ ಪೆಪ್ಪರ್ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಬೇಕಿತ್ತು ಅಂದ್ಕೊಂಡಿದ್ದೀನಿ. ಏಕೆಂದರೆ ಜಾಸ್ತಿನೇ ಹಾಕಿದ್ದೀನಿ, ಅಂದರೆ ನಾನು ಈಕ್ವಲ್ ಹಾಕಿದರೂ ಕೂಡ ಖಾರನೇ ಇರಲಿಲ್ಲ ಸ್ವಲ್ಪನೂ. ಓಕೆ ಸಾಕು ಅಂತೇಳ್ಬಿಟ್ಟು ಇನ್ನೊಂದು ಸರಿ ಮಾಡಿದಾಗ ಏನಾದರೂ ಪೆಪ್ಪರು ಅಷ್ಟೊಂದೇನು ಚೆನ್ನಾಗಿಲ್ವೇನೋ ಅಂತ ಅಂದ್ಕೊಂಡೆ. ಓಕೆ, ಆಮೇಲೆ ರಸಮೆಲ್ಲ ಆದಮೇಲೆ ಒಂದು ಲೋಟ ಬಿಸಿ ಬಿಸಿ ರಸಮನ್ನು ಕುಡಿದೆ. ಗಂಟ್ಲು ಕೂಡ ಆರಾಮ ಅಂತ ಅನ್ನಿಸ್ತು. ಇವಾಗ 4:15 ಆಗ್ತಾಯಿದೆ. ಆಲ್ರೆಡಿ ಒಂದು ಸರಿ ಮಳೆ ಅಂದರೆ ಜೋರಾಗೇನು ಬರಲಿಲ್ಲ, ಲೈಟಾಗಿ ಬಂದು ಸುಮ್ಮನೆ ಹನಿ ಉದುರುಬಿಟ್ಟು ಹೋಯಿತು. ಈ ಥರ ವೆದರ್ ಇದ್ದರೆ ಒಂಥರ ಹೆಂಗೆ ಅಂತ ಅಂದರೆ ಒಂಥರ ಏನು ಕೆಲಸ ಮಾಡೋದಕ್ಕೂ ಅಷ್ಟೊಂದು ಇಂಟ್ರೆಸ್ಟೇ ಬರ್ತಾಯಿಲ್ಲ, ಆ ಥರ ಆಗುತ್ತೆ. ಬಿಸಿಲು ಇಲ್ಲ, ಅಂದರೆ ಬಿಸಿಲಿದೆ, ಲೈಟಾಗಿ ಬಿಸಿಲಿದೆ, ಒಂಥರ ಮೋಡ ಥರ. ಈ ಥರ ಇದ್ದಾಗ ಒಂಥರ ತಲೆನೋವು ಸ್ಟಾರ್ಟ್ ಆಗುತ್ತೆ. ನನಗಂತೂ ಈ ಥರ ವೆದರೇ ಇಷ್ಟ ಆಗೋಲ್ಲ. ಅದರಲ್ಲಿ ಈಗ 2 ಡೇಸಿಂದ ಜ್ವರ ಇತ್ತಾ, ಟ್ಯಾಬ್ಲೆಟ್ ತೊಗೊಳ್ತಿದ್ದೀನಿ. ಆದ್ರೂ ಜ್ವರ ಥರನೇ ಏನೋ ಒಂಥರ ಫೀಲ್ ಆಗ್ತಿದೆ ನನಗೆ, ಮತ್ತೆ ಜ್ವರ ಬಂದ್ಬಿಡುತ್ತೇನೋ ಆ ಥರ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ನನ್ನ ಕಣ್ಗಳೆಲ್ಲ ನೋಡ್ತಾ ಇರ್ಬೋದು, ಒಂಥರ ಹಿಂಗೆ ಅಂದರೆ ಹೇಳೋಕ್ಕೆ ಆಗಲ್ಲ, ಆ ಥರ ಒಂಥರ ನಿದ್ದೆ ಸಾಕಾಗಿಲ್ವ ಅಥವಾ ಮತ್ತೇನಾದ್ರು ಜ್ವರ ಬರೋದಕ್ಕೆ ಈ ಥರ ಆಗ್ತಾಯಿದೆಯೋ ಗೊತ್ತಿಲ್ಲ. ಆದರೆ ನನಗೆ ಅನ್ನಿಸ್ತಾ ಇರೋದು ಒಂಥರ ಮತ್ತೆ ಜ್ವರ ಬರೋ ಥರ, ಆ ಥರ ಒಂಥರ ಫೀಲ್ ಆಗ್ತಾ ಇರೋದು ನನಗೆ. ಓಕೆ, ನೆಕ್ಸ್ಟ್ ಸಿಗೋಣ.